ಕುರ್ಚಿ ಕದನದ ಮಧ್ಯೆ ಸಿಎಂ ಜೊತೆ ಸಚಿವರುಗಳ ಸಭೆ. ಸಿದ್ದರಾಮಯ್ಯ ಕಾವೇರಿ ನಿವಾಸದಲ್ಲಿ ನಿನ್ನೆ ನಡೆದಂತಹ ಸಭೆಯದು. ಸಚಿವರುಗಳು ಸಭೆ ನಡೆಸಿದ್ರು. ಆ ಸಭೆಯ ಇನ್ಸೈಡ್ ಡೀಟೇಲ್ಸ್ ಟಿವಿ9ಗೆ ಲಭ್ಯ ಆಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸದಲ್ಲಿ ಅವರ ಆಪ್ತ ಸಚಿವರುಗಳು ಸಭೆಯನ್ನು ನಡೆಸಿದ್ರು. ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಕೆಎನ್ ರಾಜಣ್ಣ, ಜಮೀರ್ ಅಹಮದ್ ಭಾಗಿಯಾಗಿದ್ರು. ಅಧಿಕಾರ ಹಂಚಿಕೆ ವಿವಾದದ ಮಧ್ಯೆನೇ ಸಭೆ ನಡೆಸಿದ್ರು ಸಿಎಂ. ಕೊಟ್ಟ ಮಾತಿನ ಬಗ್ಗೆ ಸಿಎಂಗೆ ಸಚಿವರುಗಳು ಪ್ರಶ್ನೆ ಮಾಡಿದ್ದಾರೆ. ನೀವು ಮಾತು ಕೊಟ್ಟಿದ್ದೀರಿ ಅಂತ ಡಿಕೆ ಹೇಳಿದ್ದಾರೆ. ನೀವು ಮಾತು ಕೊಟ್ಟಿದ್ದು ನಿಜಾನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಸಚಿವರುಗಳು. ಆ ರೀತಿ ಮಾತುಕತೆ ಆಗಿಲ್ಲ ಅಂತ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ ಅನ್ನೋದು ಮಾಹಿತಿ. ಈ ಬೆಳವಣಿಗೆ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಪ್ರಮೋದ್ ಮತ್ತು ಪ್ರಸನ್ನ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಪ್ರಮೋದ್, ನಿಮ್ಮಿಂದ ಡೀಟೇಲ್ಸ್ ಪಡಿತಾ ಹೋಗೋದಾದ್ರೆ, ನಿನ್ನೆ ನಡೆದಂತಹ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿನ ಸಭೆ, ಆ ಸಭೆ ಬಹಳಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಒಂದು ಕಡೆ ಕೊಟ್ಟ ಮಾತು ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟಿಗೆ ಆ ಕೂಗು ಕೇಳಿ ಬರ್ತಾ ಇರುವಂಥದ್ದು. ಆದ್ರೆ ಅಂತ ಮಾತೇ ಆಗಿಲ್ಲ ಎನ್ನುವ ವಿಚಾರ ಸಿದ್ದರಾಮಯ್ಯ ಅವರ ಕಡೆಯಿಂದ ಬರ್ತಾ ಇರುವಂಥದ್ದು. ಏನಾಗಿದೆ ಕಾಂಗ್ರೆಸ್ ಪಾಳದಲ್ಲಿ ಈ ಕುರ್ಚಿ ಕಾದಾಟ? ಏನು ಲೆಕ್ಕಾಚಾರ? ಯಾವ ಹಂತ ಬಂದು ತಲುಪಿದೆ ಹಾಕಿದ್ರೆ ಅಂತ? ಪ್ರತಿಮಾ, ನಿನ್ನೆ ನಾವು ಎರಡು ಮಹತ್ವದ ಟ್ವೀಟ್ ಅನ್ನ ನೋಡಿದ್ವಿ. ಒಂದು ಡಿ ಕೆ ಶಿವಕುಮಾರ್ ಅವರು ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಟ್ವೀಟ್ ಮಾಡಿರುವಂಥದ್ದು ಅಥವಾ ಒಂದು ಪೋಸ್ಟ್ ಅನ್ನ ಮಾಡಿರುವಂಥದ್ದು. ಅದಾದ ಬಳಿಕ ನಿನ್ನೆ ಸಂಜೆ ಇನ್ಫ್ಯಾಕ್ಟ್ ಸಿಎಂ ಸಿದ್ದರಾಮಯ್ಯನವರು ಮತ್ತೊಂದು ಪೋಸ್ಟ್ ಅನ್ನ ಮಾಡ್ತಾರೆ. ವರ್ಲ್ಡ್ ಪವರ್ ಇಸ್ ನಾಟ್ ವರ್ಲ್ಡ್ ಪವರ್ ಅನ್ಲೆಸ್ ಇಟ್ ಇಸ್ ಬೆಟರ್ಮೆಂಟ್ ಫಾರ್ ದ ಪೀಪಲ್ ಅನ್ನುವಂಥ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಅಂದ್ರೆ ಎರಡು ವೈರುಧ್ಯದ ಟ್ವೀಟ್ ಅನ್ನ ಮಾಡ್ತಾರೆ. ಇಷ್ಟಕ್ಕೂ ಮುಖ್ಯಮಂತ್ರಿಗಳು ಯಾವ ರೀತಿ ಕೌಂಟರ್ ಆಗಿ ಡಿ ಕೆ ಶಿವಕುಮಾರ್ ಅವರ ಕೊಟ್ಟ ಮಾತು ಅನ್ನುವಂಥ ಒಂದು ಟ್ವೀಟ್ಗೆ ಕೌಂಟರ್ ಆಗಿ ಯಾಕೆ ಈ ತರ ಒಂದು ಟ್ವೀಟ್ ಅನ್ನ ಮಾಡಿದ್ರು ಅನ್ನುವಂಥ ಒಂದು ಅಥವಾ ಒಂದು ಮೂಲವನ್ನು ಹುಡುಕದಂತಹ ಸಂದರ್ಭದಲ್ಲಿ ಈ ಎಲ್ಲ ಬೆಳವಣಿಗೆಗಳು ಅಥವಾ ಈ ಎಲ್ಲ ಮಾತುಗಳು ನಮಗೆ ಬಂದಿರುವಂಥದ್ದು ಗೊತ್ತಾಗ್ತದೆ. ವೆರಿ ಇಂಪಾರ್ಟೆಂಟ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಅನೇಕ ಶಾಸಕರು ಹಾಗೂ ಸಚಿವರು ತೆಳೆದಿದ್ರು. ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ, ಕೆ.ಜೆ. ಜಾರ್ಜ್, ಹಾಗೆಯೇ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಇನ್ನಿತರ ಸಚಿವರು ಕೂಡ ಇದ್ರು. ಈ ಸಚಿವರ ಸಭೆಯಲ್ಲಿ ಈ ವಿಚಾರಗಳು ಪ್ರಸ್ತಾಪವಾಗಿದೆ. ಸಹಜವಾಗಿ ಸತೀಶ್ ಜಾರಕಿಹೊಳಿ ಸೇರಿದಂತೆ ಬೇರೆ ಬೇರೆ ಶಾಸಕರು ಮುಕ್ತವಾಗಿಯೇ ನೇರವಾಗಿಯೇ ಸಿದ್ದರಾಮಯ್ಯನವರ ಜೊತೆಗೆ ಮಾತನಾಡ್ತಾರೆ. ಹೀಗಾಗಿ ನಮ್ಮ ಜೊತೆಗೆ ಮಾತನಾಡುವಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟ ಮಾತನ್ನು ಪ್ರಸ್ತಾಪ ಮಾಡಿದ್ದಾರೆ. ಅವರು ನಿಮಗೆ ಈ ವಿಚಾರದಲ್ಲಿ ನೀವೇನಾದ್ರು ಮಾತು ಕೊಟ್ಟಿದ್ರು, ಅದು ನಿಜವೇ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯವರು ಅಂತ ಯಾವುದೇ ರೀತಿಯಂಥ ಬೆಳವಣಿಗೆಗಳಾಗಲಿಲ್ಲ, ಯಾವುದೇ ಮಾತನ್ನು ಕೊಟ್ಟಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅದ್ರ ಜೊತೆಗೆ ಯಾವಾಗ ಮುಖ್ಯಮಂತ್ರಿಗಳು ಮಾಹಿತಿ ಕೊಟ್ಟಿಲ್ಲ ಅನ್ನುವಂಥ ವಿಷಯವನ್ನು ಸಚಿವರ ಮುಂದೆ ಹೇಳ್ತಾರೋ, ಹಾಗಾದ್ರೆ ನೇರವಾಗಿ ಹೈಕಮಾಂಡ್ ಮೂಲಕವೇ ಹೇಳಿಸ್ಬಿಡಿ. ಇದೆಲ್ಲವನ್ನು ಕೂಡ ಹೈಕಮಾಂಡ್ ಮೂಲಕವೇ ಮಾತು ಯಾವುದು ಆಗಿಲ್ಲ ಅನ್ನುವಂಥ ಸಂದೇಶ ರವಾನೆ ಆದರೆ ಹೈಕಮಾಂಡ್ ಹೇಳಿದ್ರೆ ಆಗ ಎಲ್ಲರೂ ಕೂಡ ಕೇಳಬೇಕಾಗತ್ತೆ ಅನ್ನುವಂಥ ಒಂದು ಸ್ಪಷ್ಟತೆ ಕೂಡ ಸಿಗುತ್ತೆ, ಒಂದು ಚಿತ್ರಣ ಕೂಡ ಸಿಗುತ್ತೆ. ಈ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ಹೇಳಿ ಅನ್ನುವಂಥ ಒತ್ತಡವನ್ನು ಕೂಡ ಸಚಿವರು ಮಾಡಿದ್ದಾರೆ. ಹಾಗಾಗಿ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಸಚಿವರಿಗೆ ಮುಖ್ಯಮಂತ್ರಿಗಳು ನೀಡಿದ್ದಾರೆ. ಎಲ್ಲ ಬೆಳವಣಿಗೆ ಆದಮೇಲೆ ಅಂದರೆ ಬೆಳಗ್ಗೆ ಮೀಟಿಂಗ್ ಆಗುತ್ತೆ, ಮೀಟಿಂಗಲ್ಲಿ ಇದೆಲ್ಲ ಚರ್ಚೆ ಆದಮೇಲೆ ಸಂಜೆ ಅಷ್ಟರಲ್ಲಿ ಶಕ್ತಿ ಯೋಜನೆ, ಗ್ಯಾರಂಟಿ ಯೋಜನೆಗಳ ಇನ್ನಿಷ್ಟು ವಿಚಾರಗಳನ್ನು ಮುಂದಿಟ್ಟು ಅದನ್ನು ನೆಪ ಮಾಡಿ ಮುಖ್ಯಮಂತ್ರಿಗಳ ತಂಡ ಕೂಡ ಒಂದು ಟ್ವೀಟನ್ನು ಮಾಡಿದೆ. ಹೀಗಾಗಿ ಅಂದರೆ ನಿನ್ನೆ ಆದಂಥ ಬೆಳಗ್ಗೆಯ ಒಂದು ಮೀಟಿಂಗ್ನಲ್ಲಾದಂಥ ಚರ್ಚೆಗೂ ಮತ್ತು ಆ ಟ್ವೀಟ್ಗೂ ಒಂದು ಸಂಬಂಧ ಇದೆ ಅಂತ ಹೇಳಲಾಗ್ತದೆ. ಹೀಗಾಗಿ ಒಂದು ಕ್ಲಾರಿಟಿಯನ್ನು ಕೊಡೋದಕ್ಕೆ ಈಗ ಸಿಎಂ ಬಣ ಪ್ರಯತ್ನವನ್ನು ಮಾಡ್ತಾ ಇದೆ.